ಸಿದ್ದರಾಮಯ್ಯ ಅವರ ಏಜ್ಗೆ ರೆಸ್ಪೆಕ್ಟ್ ಕೊಡಬೇಕು. ಅಂಡ್ ಐ ಥಿಂಕ್ ದಿಸ್ ಇಸ್ ದ ಮೈಟ್ ಬಿ ಇಸ್ ಲಾಸ್ಟ್ ಟರ್ಮ್ ಅಂತ ಅನ್ಸುತ್ತೆ ವಿತ್ ಕಾಂಗ್ರೆಸ್, ಬಿಕಾಸ್ ಆಲ್ಮೋಸ್ಟ್ ರೆಸ್ಟ್ ತಗೊಳ್ಳೋ ರೇಂಜ್ ಬಂದಿದೆ. ಹೋಪ್ ಹೆಂಗಿದ್ರು ನೆಕ್ಸ್ಟ್ ಫ್ಯೂಚರ್ ಕಾಂಗ್ರೆಸ್ ಲೀಡರ್ ಅಂತ ಬಂದ್ರೆ ಒಬ್ಬರೇ ಇರೋದು ಡಿ ಕೆ ಶಿವಕುಮಾರ್ ಬಿಟ್ರೆ ಇನ್ಯಾರು ಇಲ್ಲ. ಅಂಡ್ ತಮಿಳ್ನಾಡು ತರ ಯಾರೋ ಹೊಸಬ್ರು ಬಂದು ಪಾರ್ಟಿ ಕಟ್ಟಿ ಗೆದ್ದು ಬಿಡಿಸ್ಕೊಂಬ ಚಾನ್ಸೇ ಇಲ್ಲ ಗುರು. ಅದೆಲ್ಲೋ 101% ಆಗೋದು ಅಲ್ಲಿ ಆಗಿದೆ. ಬಟ್ ಕರ್ನಾಟಕದಲ್ಲಿ ಆಗ್ತಾರೆ ಅಂತ ಹೇಳಿದ್ರೆ ಆ ಥರ ಸ್ಟಾರು ನಮ್ಮ ಹತ್ರ ಯಾರು ಇಲ್ಲ. ಅಂಡ್ ಆ ಥರ ಮುಂದೆ ಬಂದು ಮಾಡೋರು ಯಾರು ಇಲ್ಲ. ಅಂಡ್ ಬಿಜೆಪಿಲಿ ಒಬ್ಬ ಲೀಡರ್ಸ್ ಇದ್ದಾರೆ, ಲೈಕ್ ತೇಜಸ್ವಿ ಸೂರ್ಯ ಅಲ್ಲ, ಬಟ್ ಆ ರೇಂಜ್ ಇಂಪ್ಯಾಕ್ಟ್ ಮಾಡ್ತಾರ ಅಂತ ಹೇಳಿದ್ರೆ ಡೌಟ್ ಅಂತ ಅನ್ಸುತ್ತೆ. ಬಟ್ ಎನಿ ಹೌ ನೆಕ್ಸ್ಟ್ ಬರೋದು ಇಫ್ ಇನ್ ಕೇಸ್ ಕಾಂಗ್ರೆಸ್ ಏನಾದ್ರು ಪವರ್ಗೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. ಅದಕ್ಕೋಸ್ಕರ ಈಗ ಸಿದ್ದರಾಮಯ್ಯ ಅವ್ರನ್ನ 3 ವರ್ಷದಿಂದ ಇಳಿಸ್ಬಿಟ್ಟು ಮತ್ತೆ ಐ ಡೋಂಟ್ ಥಿಂಕ್ ಸೊ. ಅಂಡ್ ಇದು ವೋಟರ್ನ ಡಿವೈಡೆಡ್ಗೂ ಕಾರಣ ಆಗುತ್ತೆ. ಬಿಕಾಸ್ ಸಿದ್ದರಾಮಯ್ಯ ಅವ್ರಿಗೂ ಹ್ಯೂಜ್ ಫಾಲೋಯಿಂಗ್ ಇದೆ ಕರ್ನಾಟಕದಲ್ಲಿ. ಅಂಡ್ ನಮ್ಮ ತಾತ ಆಗ್ಬೋದು ಈ ಥರ ಏಜ್ ಅವರೆಲ್ಲ ಆಲ್ಮೋಸ್ಟ್ ಸಿದ್ದರಾಮಯ್ಯ ಫ್ಯಾನ್ಸ್. ಸೊ ಕಾಂಗ್ರೆಸ್ ಒಂದು ಸಲ ಸಿದ್ದರಾಮಯ್ಯ ಅವ್ರನ್ನ ಪವರಿಂದ ಇಳಿಸೋಕ್ಕಿಂತ ಮುಂಚೆ ಇದೆಲ್ಲ ವೋಟಿಂಗ್ ನೆಕ್ಸ್ಟ್ ಫ್ಯೂಚರ್ಗೋಸ್ಕರ ಥಿಂಕ್ ಮಾಡಿಬಿಟ್ಟು ಆ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಇಲ್ಲೇ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ವಿ ಅಂತ ಹೇಳಿದ್ರೆ ಇನ್ನೊಂದ್ಸಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಈ ಕಂಪ್ಲೀಟ್ ಪವರ್ ಶೇರಿಂಗ್ 3:2 ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಯ್.